ಮೊದಲೇ ಪ್ರಶ್ನೆ ಕೇಳೋದು ಅಲ್ಲೇನು ನಡೀತು? ಸರ್, ಸರ್ವರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ಕೋರ್ತಾ ಸರ್. ನಮ್ಮ ಗೋಕಾಕದಲ್ಲಿ ನಿನ್ನೆ ಅಂದರೆ ಇದು ನಮ್ಮ ರವಿವಾರ ರೀ 8ನೇ ತಾರೀಕು ಮಾರ್ಚ್ 2026 ಎಲ್ಲ ಕಡೆಗೂ ಆಚರಣೆ ಮಾಡುವಂತೆ ಸರ ಮಹಿಳೆಯರಿಂದ ಮಹಿಳೆಯರಿಗಾಗಿ ಮಹಿಳೆಯರಿಗೋಸ್ಕರ ಎಲ್ಲ ಕೂಡಿ ಮಹಿಳೆಯರೇ ರೀ ನಮ್ಮ ಭಾಗಯಾನ ಮಹಿಳಾ ಸಾಹಿತ್ಯ ಸಾಂಸ್ಕೃತಿಕ ಸಂಘದ ರೀ ಸಹೋದರಿ ಶ್ರೀಮತಿ ಭಾರತಿ ಬಸವರಾಜ ಮಧುಮಾಯವರ ಒಂದು ನೇತೃತ್ವದೊಳಗೆ ಅವರು ಅರ್ಥಪೂರ್ಣವಾಗಿ ಒಂದು ಮಹಿಳೆಯರ ಒಂದು ಸಂದೇಶವನ್ನು ತಾವು ನೀಡಿದರು ರೀ. ಯಾಕಂದ್ರೆ ನಮ್ಮ ಮಹಿಳೆಯರೇ ಜಗನ್ಮಾತೆಯ ಪ್ರತೀಕರೇ. ತಮಗೆ ಗೊತ್ತಿರುವಂತೆ ಸರ ಈ ಏನು ಜಗತ್ತು ನಿರ್ಮಾಣ ಆಗೋದಕ್ಕಿಂತ ಪೂರ್ವದಲ್ಲಿ ಏನೇನೂ ಇರಲಿಲ್ಲ. ಒಂದು ಕಣ್ಣಿಗೆ ಕಾಣೋದು ಅಗೋಚರವಾದಂಥ ಅಗಮ್ಯವಾದಂಥ ಒಂದು ಶಕ್ತಿ ಇತ್ತಂತ್ರಿ. ಆ ಶಕ್ತಿಗೆ ನಾವು ದೇವರೇ ಅನ್ಬೋದು, ಸೂಪರ್ ನ್ಯಾಚುರಲ್ ಫೋರ್ಸ್ ಅನ್ಬೋದು ರೀ. ಅದೇನು ಒಬ್ಬ ಮನುಷ್ಯ ನೋಡಿರಿ ಏಕಾಂಗಿಯಾಗಿ ಕುಂಡ್ರಾಕ ಆಗೋದಿಲ್ಲ ರೀ. ನೋಡಿರಿ ಏನೇನಾರು ಮಾಡ್ಬೇಕತ್ತೆ ಹೊಕ್ಕಾನ ಬರ್ತಾ ಹಿಂಗೆ ಒಬ್ಬ ಇದ್ದವರೇ ಅವರು ಅನೇಕ ರೂಪ ಆಗಬೇಕಂತೇಳಿ ಆ ಶಕ್ತಿನ ರೀ ಬೇರೆ ಬೇರೆ ರೂಪದಿಂದ ಸೃಷ್ಟಿಸ್ತಿಲ್ಲ ಈ ಕಾರಣ ಆತ್ರಿ. ಅದಕ್ಕೆ ನಾವು ಜಗನ್ಮಾತಾ ಅಂತೇಳಿ ಕರ್ಕೋತ ಬಂದೀವಿ ರೀ. ಆ ಜಗನ್ಮಾತೆಗೆ ಇವತ್ತು ಇವೆಲ್ಲ ಸಂಕುಲಗಳು ಇದೆ ನಿಮಗೆ ಇಂಟ್ರೊಡಕ್ಷನ್ದಲ್ಲಿ ಹೇಳಿದಿಲ್ಲ. ಹಾಂ ಸರ್, ಅವುಗಳ ಪರಿಹಾರಕ್ಕಾಗಿ ನಮ್ಮ ಸಾಹಿತಿಗಳು ಏನು ಮಾತಾಡ್ತಾರೆ ಸರ, ಜಗನ್ಮಾತೆಯ ಪ್ರತಿರೂಪರ ಅಂತ ಮಹಿಳೆಯರೆಲ್ಲರೂ ಕೂಡಿಕೊಂಡು ಸರ ಏನು ನಮ್ಮ ಬಸವ ಮಂದಿರದೊಳಗೆ ಆಚರಣೆ ಮಾಡಿದ್ರು ಸರ. ಆ ಭಾವ್ಯ ಮಹಿಳಾ ವೇದಿಕೆಯ ಸದಸ್ಯರು ವಿಶೇಷವಂತ ಸಾಜಶ್ರೀ ಸತಿಯವರು ಶಾರದಾ ಸ್ತುತಿಯನ್ನು ಮಾಡಿದ್ರು ರೀ. ಆಮೇಲೆ ರಾಜಶ್ರೀ ಬಿರಾದವರು ಸ್ವಾಗತ ಮಾಡಿದರು. ಪ್ರಾಸ್ತಾವಿಕವಾಗಿ ಮಾತಾಡ್ತಾರೆ ಸರ್ ನಮ್ಮ ಸಹೋದರಿ ಶ್ರೀಮತಿ ಭಾರತಿ ಬಸವರಾಜ ಮಧುಮಾಯವರು ಒಂದು ಮಾತನ್ನು ಹೇಳಿದ್ರಿ. ಯಾಕಂದ್ರೆ ಸರ್ ಬಾಯಿಂದ ಬರೀ ಏನಾಗ್ತಂದ್ರೆ ನಮಗೆ ಇಷ್ಟು % ಕೊಡ್ತೀವಿ, ಸಮಾನತೆ ಕೊಡ್ತೀವಿ ಅಂಥೇಳಿ ಬಸವಣ್ಣವರ ಕಾಲದಿಂದನೂ ಎಲ್ಲ ಹೇಳ್ಕೋತ ಬಂದಿಲ್ಲ. ಬಸವಣ್ಣವರು ಸಾಧಿಸಿ ತೋರಿದ್ರು. ಅಲ್ಲಿಂದ ಅವರ ಬಾಯಲ್ಲಿ ಅನುಭವ ಮಂಟಪದಲ್ಲಿ ನಮಗೆ ಒಂದು ಸಾಧಿಸಿದ್ದಾರೆ. ಆ ನಂತರ ಅವಕಾಶ ಕೊಟ್ಟು ಅವರು ಕಲಿಯುವಂಥ ವ್ಯವಸ್ಥೆ ಕೊಟ್ಟು ಸೂಳೆ ಸಂಕವಳಂತವಳು ವಚನ ರಚನೆ ಕಾರ್ಯಕರ್ತರಂತ ಬಸವಣ್ಣವರು ಆವಾಗ ಮಾಡಿದ್ದಾರೆ. ನಂತರದಲ್ಲಿ ಏನತ್ತಂತ ಸರ್ ಮಹಿಳೆಯರನ್ನು ಹೊಗಳೋದೇ ಆಯ್ತು ವಿನಾರಿ ಅಂದರೆ ಎತ್ತರ ಆರಿಸ್ತು ಪೂಜ್ಯಂತಿ ಅವರನ್ನು ಆರಾಧನಾ ಮೂರ್ತಿಗಳನ್ನಾಗಿ ಮಾಡಿ ಕುಂತ್ರೆ ಆದ್ರೆ ಸಿಗಬೇಕಂತ ಒಂದು ಸಮಾನತೆ ಇನ್ನೂ ಸಿಕ್ಕಿಲ್ಲ ಅನ್ನುವಂಥ ಮಾತು. ಪುರುಷ ಪ್ರಧಾನ ಸಭೆಯಲ್ಲಿ ಕೊಡೋದು ಇಲ್ಲ, ಅವರು ಸಿಕ್ಕಿಲ್ಲ ಕೊಡೋದು ಇಲ್ಲ. ಅದಕ್ಕೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಿಮಿತ್ತ ಮಾಡಿಕೊಂಡ್ರಿ. ಇಲ್ಲಿ ಇವೆಲ್ಲ ಮಹಿಳೆಯರು ಕೂಡಿಕೊಂಡ್ರು. ವಿಶೇಷವಾಗಿ ನಮ್ಮ KLA ಅಡ್ಮಿನಿಸ್ಟ್ರೇಟರ್ ಅಂತ ಸಹೋದರಿ ಶ್ರೀಮತಿ ಅನುಪಾ ದಿನೇಶ್ ಕೌಶಿಕ್ ಅವರು ಮಾತಾಡಿದ್ರಿ. ಕೌಶಿಕ್ ಅವ್ರ ಬಗ್ಗೆ ನಾವು ಕೇಳಿದ್ವಿ, ಒಳ್ಳೆ ವಿದ್ವತ್ ಜನಮಗಳು ಅಂತ ಅವ್ರು ಹೇಳಿದ್ರು. ಅವರು ವಿಶೇಷವಾಗಿ ರೀ ಮಹಿಳೆಯರು